ಎಲ್ರಿಗೂ ನಮಸ್ಕಾರ. ಇಲ್ಲಿ ನೋಡ್ತಿರ್ಬೋದು ಮೈಸೂರಿನ ಹೆಸರಾಂತ ಹಾಸ್ಪಿಟ್ಲ್ ಇದು, ಜಯದೇವ ಹಾಸ್ಪಿಟಲ್. ಏನಕ್ಕಪ್ಪ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಇಲ್ಲಿ 4 ರಿಂದ 5 ಫುಟ್ಪಾತಲ್ಲಿ ಫಾಸ್ಟ್ ಫುಡ್ ಅಂಗಡಿಗಳು ಇರ್ತಿದೆ ಇಷ್ಟು ದಿನ. ನೋಡ್ತಿದ್ದೀರಲ್ಲ, ಇಲ್ಲಿ ಏನಕ್ಕೆ ಫಾಸ್ಟ್ ಫುಡ್ ಅಂಗಡಿಗಳು ಹಾಕ್ತಿದ್ರು ಅಂದರೆ, ಇಲ್ಲಿ 40 ರಿಂದ 50 ರೂಪಾಯಿಗೆ ಊಟ ಸಿಕ್ಬಿಡೋದು. ಇಲ್ಲಿ ಊಟ ಮಾಡೋರು ಯಾರೂ ಸಾಹುಕಾರಗಳಲ್ಲ. ಇಲ್ಲಿ ಅವ್ರ ಅಪ್ಪನೋ ಅಮ್ಮನೋ ಅಜ್ಜಿನೋ ತಾತನೋ ಅಡ್ಮಿಟ್ ಮಾಡ್ಕೊಂಡಿರ್ತಿರಲ್ಲ, ಅವ್ರು ಬಂದು ನೈಟ್ ಊಟ ಮಾಡಿಕೊಂಡು ಬಿಸಿನೀರು ಬೇಕಾದ್ರೆ ತೊಗೊಂಡು ಹೋಗ್ತಿದ್ರು. ಇವತ್ತು ಫಾಸ್ಟ್ ಫುಡ್ ಎಲ್ಲನೂ ಎತ್ತಿಸಿದ್ದಾರೆ, ಯಾವುದೂ ಅಂಗಡಿ ಇಲ್ಲ ಇಲ್ಲಿ. ಗೌರ್ಮೆಂಟ್ ಹೊಸ ರೂಲ್ಸ್ ಮಾಡಿದೆಯಲ್ಲ ಅದರಿಂದ. ಈಗ ಊಟ ಬೇಕು ಅಂದರೆ ಇಲ್ಲಿ 200 ಮೀಟರ್ ಕೆಳಗಡೆ ಹೋದರೆ ಯಾವುದೋ ಗ್ರ್ಯಾಂಡಿ ಅಂತ ಹೋಟೆಲ್ ಇದೆ, ಅಲ್ಲಿಗೆ ಹೋಗಬೇಕು. ಅಲ್ಲಿ ಒಂದು ರೈಸ್ ಪಾತೆ 180 ರೂಪಾಯಿ ಐತೆ. ಬಡವ್ರುಗಳು ಊಟಕ್ಕೇ 180 ರೂಪಾಯಿ ಆದರೆ ಒನ್ ಟೈಮ್ಗೆ ಒಂದು ಪೇಷಂಟ್ನ ಡಿಸ್ಚಾರ್ಜ್ ಮಾಡಿಸೋಷ್ಟರಲ್ಲಿ ಅದೇ 4 ರಿಂದ 5 ಸಾವಿರ ಆಗೋಗುತ್ತೆ. ಬಡವ್ರು ಎಲ್ಲಿಂದ ತರ್ತಾರೆ ದುಡ್ಡನ್ನ? ಮಿಡಲ್ ಕ್ಲಾಸ್ ಅವ್ರು ಅಷ್ಟೇ ಇಲ್ಲಿ ಜಯದೇವದಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಳ್ಳೋದು. ಯಾರೇ ಸಾಹುಕಾರಗಳು ಬಂದು ಇಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಳ್ಳಲ್ಲ. ಹೋಗ್ಲಿ, ಹೋಟೆಲ್ಗಳನ್ನ ಎತ್ತಿಸೋ ಅವಶ್ಯಕತೆ ಇರಲಿಲ್ಲ, ಹೋಟೆಲ್ಸ್ಗಳು ಬಿಡ್ಬೋದಿತ್ತು ಇಲ್ಲೇ. ಶುಭ ಕಾರ್ಯಕ್ರಮಗಳಿರಲಿ ಅಥವಾ ದೈನಂದಿನ ಪೂಜೆಯೇ ಇರಲಿ, ಪರಿಶುದ್ಧವಾದ ಪೂಜಾ ಸಾಮಗ್ರಿಗಳು ಸಿಗುವುದು ಬಹಳ ಮುಖ್ಯ. ಅಂತಹ ಪೂಜಾ ಸಾಮಗ್ರಿಗಳ ಭಂಡಾರವೇ ಶ್ರೀ ರಾಘವೇಂದ್ರ ಪೂಜಾ ಭಂಡಾರ. ಶ್ರೀ ರಾಘವೇಂದ್ರ ಪೂಜಾ ಭಂಡಾರ, ನಮ್ಮಲ್ಲಿ ಎಲ್ಲಾ ತರಹದ ಪೂಜಾ ಸಾಮಗ್ರಿಗಳು ಲಭ್ಯವಿದೆ.